ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್. ಸೊ ಪರ್ಸನಲ್ ರೀಡಿಂಗ್ಗೆ ತಗೋಬೇಕು ಅಂತಿದ್ರೆ ಡೆಫಿನೆಟ್ಲಿ ತಗೊಳ್ಳಿ. 400 ರುಪೀಸ್ಗೆ ರೀಡಿಂಗ್ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಮತ್ತೆ ಆಫರ್ಸ್ನ ರನ್ ಮಾಡೋದಿಲ್ಲ. ಸೊ ನಂದು ಯಾವಾಗಲೇ ನೀವು ನನ್ನ ಹತ್ರ ರೀಡಿಂಗ್ ಕೇಳಿ, ದೇ ವಿಲ್ ಬಿ 400 ರುಪೀಸ್ ಫೀಸ್. ಓಕೆ, 400 ಬಿಟ್ಟು ನಾವು ಜಾಸ್ತಿ ತಗೊಳೋದು ಇಲ್ಲ, ನಮಗದು ಬೇಕಾಗೂ ಇಲ್ಲ. ಓಕೆ, ಸೊ 400 ರುಪೀಸ್ನ ಪೇ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಪೇಮೆಂಟ್ ವಿಚಾರದಲ್ಲಿ ಗೈಸ್ ನನಗೆ ಕೇಳ್ಬಿಟ್ಟು ಪೇಮೆಂಟ್ ಮಾಡಿ. ಸೊ ನಾನು ವಾಟ್ಸಪ್ ನಂಬರ್ ಏನು ಕೊಟ್ಟಿರ್ತೀನಿ ಇದಕ್ಕೆ ವಾಟ್ಸಪ್ ಮಾಡಿ, ಕಾಲ್ ಮಾಡಿ. ಓಕೆ, ಸೊ ಪೇಮೆಂಟ್ ನಂಬರ್ ಇನ್ನೊಂದಿದೆ, ಆ ನಂಬರ್ಗೆ ಪೇಮೆಂಟ್ ಮಾಡಿ. ಡೆಫಿನೆಟ್ಲಿ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂತಂದ್ರೆ ರೈಟ್ ನಾವು ನನ್ನ ಫೋನ್ ಪೇ ಆಗಲಿ, ನನ್ನ ಅಕೌಂಟ್ ಆಗಲಿ ವರ್ಕ್ ಆಗ್ತಿಲ್ಲ ಡ್ಯೂ ಟು ಎವ್ರಿ ಡೇ ಟ್ರಾನ್ಸಾಕ್ಷನ್ ಆಗೋದ್ರಿಂದ ಲಿಮಿಟೇಷನ್ ಕ್ಲೋಸ್ ಆಗಿರುತ್ತೆ. ಸೊ ಒಂದು ಲಿಮಿಟೇಷನ್ ಕ್ರಾಸ್ ಆದ್ಮೇಲೆ ನಂಗೆ ಯಾವುದೇ ರೀತಿ ಪೇಮೆಂಟ್ ನೀವು ಹಾಕಿದ್ರು ಪೇಮೆಂಟ್ ನಾನು ಯುಟಿಲೈಸ್ ಮಾಡ್ಕೊಳಕ್ ಆಗಲ್ಲ. ಓಕೆ, ಸೊ ಹಾಗಾಗಿ ಸೊ ನಿಮಗೂ ಯೂಸ್ ಆಗತ್ತೆ. ನಿಮಗೆ ರೀಡಿಂಗ್ ನಾನು ಕೊಡ್ತೀನಿ. ಓಕೆ, ಲೇಟ್ ಆದ್ರೂ ಪರವಾಗಿಲ್ಲ, ಕೊಡ್ತೀನಿ. ಸೊ ಪೇಮೆಂಟ್ನ ಕರೆಕ್ಟಾಗಿ ನಾನು ಯಾವ ನಂಬರ್ಗೆ ಹೇಳಿರ್ತೀನಿ ಆ ನಂಬರ್ಗೆ ಪೇ ಮಾಡಿ. ನಾನು ನೋಡಿ ಫಸ್ಟ್ ಯಾವ ನಂಬರ್ ಕಳಿಸಿರ್ತಾರೆ ಅಂತ. ತುಂಬಾ ಜನ ನನ್ನ ಈ ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ಗೆ ಪೇ ಮಾಡ್ತೀರಾ, ಆ ನಂಬರಲ್ಲಿ ನನಗೆ ಲಿಮಿಟೇಷನ್ಸ್ ಇರೋದಿಲ್ಲ. ಸೊ ನಾವು ಯಾವುದೋ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಇರ್ತೀವಿ. ಸೊ ಪೇಮೆಂಟ್ ಆಗಿರುತ್ತೆ, ಸ್ಕ್ರೀನ್ಶಾಟ್ ಹಾಕಲ್ಲ. ಸೊ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋದು ಬೇಡ. ಸೊ ಪೇಮೆಂಟ್ ಆದಮೇಲೆ ಸ್ಕ್ರೀನ್ಶಾಟ್ ಹಾಕಿ, ಡೆಫಿನೆಟ್ಲಿ ನಾನು ಟೈಮಿಂಗ್ ಕೊಡ್ತೀನಿ. ಆ ಟೈಮಿಂಗ್ಗೆ ಕಾಲ್ ಮಾಡಿದ್ರೆ ರೀಡಿಂಗ್ ಆ ಟೈಮ್ಗೆ ಸಿಗುತ್ತೆ. ಓಕೆ, ಸೊ ಎಸ್ ಗೈಸ್, ಸೊ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್ ಏನ್ ಬೇಕಾದ್ರೂ ಈ ಒಂದು 400 ರುಪೀಸ್ಗೆ ಕೇಳ್ಬೋದು. ಅನ್ಲಿಮಿಟೆಡ್ ರೀಡಿಂಗ್ ಥ್ರೂ ಫೋನ್ ಕಾಲ್ ಅಲ್ಲೇ ನಿಮಗೆ ರೀಡಿಂಗ್ ಸಿಗುತ್ತೆ. ನಾನು ಯಾವುದೇ ರೀತಿ ವಾಯ್ಸ್ ನೋಟ್ ಮೆಸೇಜಸ್ ರೀಡಿಂಗ್ ಅಲ್ಲಿ ಹೇಳಲ್ಲ. ನಿಮಗೆ ರಿಕ್ವೈರ್ಮೆಂಟ್ ಇದೆ ಅಂದ್ರೆ ಡೆಫಿನೆಟ್ಲಿ ಹೇಳ್ತೀವಿ. ದಟ್ ಈಸ್ ಆಲ್ಸೋ ಕಾಲ್ಡ್ 400 ರುಪೀಸ್ಗೆ ಇರುತ್ತೆ. ಓಕೆ, ಸೊ ತುಂಬಾ ಜನ ಕೇಳ್ತಾರೆ 400 ರುಪೀಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗೋಯ್ತು. ಸೊ ಎಕ್ಸ್ಪೆನ್ಸಿವ್ ಅನ್ನೋದಕ್ಕೆ ಫಾರ್ ಎಕ್ಸಾಂಪಲ್ 500-600 ಇಸ್ ಎಕ್ಸ್ಪೆನ್ಸಿವ್ ಆಗುತ್ತೆ. 400 ಇಸ್ ಅಂಡರ್ ಬಜೆಟ್. ಸೊ ನೀವೇನೋ ಒಂದು ತಗೋಬೇಕು ಅಥವಾ ಏನಾದ್ರೂ ಒಂದು ಹೋಟೆಲ್ಗೆ ಹೋಗ್ತೀವಿ ಅಂತ ಅಂದ್ರೂ ಕೂಡ 400 ರುಪೀಸ್ಗೆ ಇವಾಗ ಏನು ಬರ್ತಿಲ್ಲ. ಸೊ ಒಂದು ಕಾಫಿನೇ ಇಟ್ ಈಸ್ ಕಾಸ್ಟ್ ಯು ಲೈಕ್ ಒಂದು ಬೇರೆ ಕಡೆ ನೀವು ತಗೊಂತೀನಿ ಅಂದ್ರೆ 120-125 ರುಪೀಸ್ ಆಗುತ್ತೆ ಒಂದು ಕೋಲ್ಡ್ ಕಾಫಿಗೆ. ಇಮ್ಯಾಜಿನ್ ಒಂದು ಲೈಫ್ನ ಪ್ರೆಡಿಕ್ಷನ್ ತಗೋತಾ ಇದ್ರು ಒಂದು ವ್ಯಕ್ತಿ ಹತ್ರ ಅಂತ ಅಂದ್ರೆ ಅಟ್ಲೀಸ್ಟ್ ನೀವು 400 ರುಪೀಸ್ನ ಖರ್ಚು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಐ ಅಂಡರ್ಸ್ಟ್ಯಾಂಡ್ ತುಂಬಾ ಜನಕ್ಕೆ ಅದು ಎಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಅಂದ್ರೆ ವಿ ಹ್ಯಾವ್ ಅ ಬೆಟರ್ ಆಪ್ಷನ್ ಫಾರ್ ದಟ್ ಆಲ್ಸೋ. ಬಟ್ ಆ ಟೈಮಲ್ಲಿ ಇದ್ದಾಗ ನೀವು ಯುಟಿಲೈಸ್ ಮಾಡ್ಕೊಳಲ್ಲ. ನೀವು ತುಂಬಾ ಬೇಕು ಅಂತ ಬಂದಾಗ 200 ರುಪೀಸ್ಗೆ 300 ರುಪೀಸ್ಗೆ ನಾನು ತುಂಬಾ ಜನಕ್ಕೆ ರೀಡಿಂಗ್ ಮಾಡಿದ್ದೀನಿ. ಸೊ ವಿ ಆರ್ ನಾಟ್ ರಿಲೈ ಆನ್ ಮನಿ. ಓಕೆ, ವಿ ರಿಲೈ ಆನ್ ಅವರ್ ಸರ್ವಿಸ್, ಪ್ರೆಡಿಕ್ಷನ್ಸ್, ಅಕ್ಯುರೇಸಿ. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ ಗೈಸ್, ಸೊ ಇವಾಗ ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗತ್ತೆ ಅಂದ್ರೆ, ನೀವು ಯಾರನ್ನ ತುಂಬಾ ಇಷ್ಟಪಡ್ತಾ ಇದ್ರ, ತುಂಬಾ ಪ್ರೀತಿ ಮಾಡ್ತಾ ಇದ್ರ, ಅವ್ರಿಗೆ ಬಿಟ್ಟು ನಿಮ್ ಕೈಲಿ ಇರಕ್ ಆಗಲ್ಲ. ಆ ವ್ಯಕ್ತಿನೂ ನಿಮ್ಮ ಮೇಲೆ ಅದೇ ರೀತಿ ಪ್ರೀತಿ ಇಟ್ಟಿದಾರ. ಸೊ ನಿಜವಾಗ್ಲೂ ಅವರು ನಿಮ್ಮನ್ನ ಅಷ್ಟು ಇಷ್ಟಪಡ್ತಾರ, ಗೌರವಿಸ್ತಾರ ಅನ್ನೋದ್ರ ಬಗ್ಗೆ ಇರುತ್ತೆ. ಈ ಒಂದು ವಿಡಿಯೋನ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರು. ನನ್ನ ಕ್ಲೈಂಟ್ಸ್ ನನ್ನ ಕ್ಲೈಂಟ್ ಇದ್ದಾರೆ ರೇಖಾ ಅಂತ. ಸೊ ಅವ್ರಿಗೆ ಈ ಒಂದು ವಿಡಿಯೋ ಡೆಡಿಕೇಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಯಾಕಂದ್ರೆ ತುಂಬಾ ಸತಿ ಒಂದು ವಿಡಿಯೋ ಬಗ್ಗೆ, ಕ್ವಶನ್ಸ್ ಬಗ್ಗೆ ರೀಡಿಂಗ್ಸ್ ತಗೋತಾನೆ ಇರ್ತಾರೆ. ಸೊ ಹಾಗಾಗಿ ಓಕೆ, ಸೊ ರೇಖಾ, ದಿಸ್ ಇಸ್ ಫಾರ್ ಯು. ಬಟ್ ಇದೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ನೀವು ತುಂಬಾ ಇಷ್ಟಪಡುವಂತ, ಪ್ರೀತಿ ಮಾಡ್ತಿರೋಂತ ವ್ಯಕ್ತಿ ನಿಮ್ಮನ್ನ ಅದೇ ರೀತಿ ನೋಡ್ತಿದಾರ, ಅವ್ರಿಗೂ ನಿಮ್ಮಲ್ಲೇ ಅಷ್ಟೇ ಪ್ರೀತಿ ಇದೆಯಾ ಅನ್ನೋದ್ರ ಬಗ್ಗೆ ವಿಡಿಯೋ ಇರುತ್ತೆ. ಓಕೆ, ಸೊ ನಿಮ್ಮ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ, ಥಿಂಕ್ ಮಾಡಿ. ಓಕೆ, ಲೆಟ್ಸ್ ಬಿಗಿನ್. ಓಕೆ, ಸೊ ವರ್ಲ್ಡ್ ಕಾರ್ಡ್ ಇದೆ. ಓಕೆ, ಅಂಡ್ 10 ಆಫ್ ಸೋರ್ಸ್, 6 ಆಫ್ ವಾಂಡ್ಸ್, ಓಕೆ, 7 ಆಫ್ ಸೋರ್ಸ್, 10 ಆಫ್ ಪೆಂಟಿಕಲ್ಸ್ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ನೈಟ್ ಆಫ್ ಪೆಂಟಿಕಲ್ಸ್ ಇದೆ. ಓಕೆ, ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಇವೆಲ್ಲ ಕಾರ್ಡ್ಸ್ ಪ್ರಕಾರ ನೀವು ಏನ್ ಪ್ರೀತಿ ಮಾಡ್ತಾ ಇದ್ರ ಆ ಒಂದು ವ್ಯಕ್ತಿಗೆ ನಿಮ್ಮಲ್ಲಿ ಅದೇ ರೀತಿ ಪ್ರೀತಿ ಇದೆಯಾ, ಪ್ರೀತಿಸ್ತಾ ಇದಾರ, ಲವ್ ಮಾಡ್ತಿದಾರ, ಕೇರ್ ಮಾಡ್ತಿದಾರ, ರೆಸ್ಪೆಕ್ಟ್ ಇಟ್ಟಿದಾರ ಅಂದ್ರೆ ಖಂಡಿತವಾಗ್ಲೂ ಹೌದು. 10 ಆಫ್ ಪೆಂಟಿಕಲ್ಸ್ ಇದೆ. 10 ಆಫ್ ಪೆಂಟಿಕಲ್ಸ್ ಅಂದ್ರೆ ಫ್ಯಾಮಿಲಿ ಕಾರ್ಡ್ ಅಂತ ನಾನು ಹೇಳ್ಬಹುದು. ಸೊ ಖಂಡಿತವಾಗ್ಲೂ ನೀವು ಅಂತ ಬಂದಾಗ ಈ ಒಂದು ವ್ಯಕ್ತಿಗೆ ತುಂಬಾ ಪ್ರೀತಿ ಇದೆ, ಕಾಳಜಿ ಇದೆ, ಗೌರವ ಇದೆ, ರೆಸ್ಪೆಕ್ಟ್ ಇದೆ, ಕೇರ್ ಇದೆ, ಸಿಂಪತಿ ಇದೆ, ಎಂಪತಿ ಇದೆ. ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಯಾವ ತರ ನೋಡ್ತಿದ್ದಾರೆ ಅಂತ ಅಂದ್ರೆ, ಯು ಆರ್ ವೆರಿ ಸ್ಪೆಷಲ್, ವೆರಿ ಅಟ್ರಾಕ್ಟಿವ್. ನೀವು ನೋಡಕ್ಕೂ ತುಂಬಾ ಲಕ್ಷಣವಾಗಿದ್ದೀರಾ, ಸುಂದರವಾಗಿದ್ದೀರಾ,
ಹ್ಯಾಂಡ್ಸಮ್ ಆಗಿದ್ದೀರಾ, ಸ್ಮಾರ್ಟ್ ಆಗಿದ್ದೀರಾ, ನಿಮ್ಮ ಬ್ಯೂಟಿ ಎಷ್ಟು ಸ್ಟ್ರಾಂಗ್ ಆಗಿದೆ, ನಿಮ್ಮ ಮೈಂಡ್ ಸೆಟ್ ಅಷ್ಟೇ ಸ್ಟ್ರಾಂಗ್ ಆಗಿದೆ. ನನ್ನ ವ್ಯಕ್ತಿ ಇಸ್ ನೆವರ್ ಗಿವ್ ಅಪ್ ಪರ್ಸನ್, ತುಂಬಾ ಸ್ಟ್ರಾಂಗ್ ಪರ್ಸನಾಲಿಟಿ ಇದ್ದಾರೆ. ಸೊ ಈ ರೀತಿ ಅವ್ರಿಗೆ ಫೀಲ್ ಆಗುತ್ತೆ. ಬಟ್ ನೀವು ಮಾತಾಡೋಂಥ ಸ್ಟೈಲ್ ಆಗಿರ್ಬೋದು, ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಲೈಕ್ ನಿಮ್ಮಲ್ಲಿ ಒಂದು ಮ್ಯಾಗ್ನೆಟಿಕ್ ಎನರ್ಜಿ ಇದೆ. ಅವರು ನಿಮ್ಮನ್ನ ಎಷ್ಟೇ ನಿಮ್ಮಿಂದ ದೂರ ಆಗಕ್ಕೆ ಟ್ರೈ ಮಾಡಿದ್ರು ಕೂಡ ನಿಮ್ಮ ಒಂದು ಮ್ಯಾಗ್ನೆಟಿಕ್ ಎನರ್ಜಿಯಿಂದ ಅವ್ರನ್ನ ನೀವು ಡೈರೆಕ್ಟ್ ಆಗಿ ಪುಲ್ ಮಾಡ್ತೀರಾ. ಸೊ ಇದೆಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ. ಓಕೆ, ಸೊ ನನ್ನ ವ್ಯಕ್ತಿ ನನಗೆ ಸಿಕ್ಕಿರೋದು ತುಂಬಾ ನನಗೆ ಹೆಮ್ಮೆ ಇದೆ. ಸೊ ಇಂಥ ವ್ಯಕ್ತಿ ಸಿಗಬೇಕು ಅಂತ ತುಂಬಾ ಜನರ ಕನ್ಸ್ ಕಾಣ್ತಾರೆ. ಬಟ್ ನನ್ಗೆ ಅದೇ ವ್ಯಕ್ತಿ ಸಿಕ್ಕಿರೋದ್ರಿಂದ ನನ್ನ ಲೈಫ್ ಅಲ್ಲಿ ಒಂದು ಮರೆಯಕ್ಕಾಗದಿರೋಂಥ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ನಾನು ಪ್ರೀತಿ ಮಾಡ್ತಿರೋಂಥ ವ್ಯಕ್ತಿ, ನನ್ನನ್ನು ಇಷ್ಟಪಡುವಂತ ವ್ಯಕ್ತಿ. ಓಕೆ, ಸೊ ನೀವು ಅವರು ತುಂಬಾ ಸತಿ ನಿಮ್ಮನ್ನ ಟೆಸ್ಟ್ ಮಾಡಿದ್ದಾರೆ. ನಿಮಗೆ ಗೊತ್ತಿಲ್ದಂಗೆ ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಾ, ನಿಮ್ಮನ್ನ ಎಷ್ಟು ಕಾಯಿಸಿದ್ರೆ ನೀವು ಎಷ್ಟು ಪೇಷನ್ಸ್ ಇಂದ ಇರ್ತೀರಾ, ಇದೆಲ್ಲಾನು ಅವರು ನಿಮ್ಮನ್ನ ಟೆಸ್ಟ್ ಮಾಡಿದ್ದಾರೆ. ಸೊ ಇದೆಲ್ಲಾನು ನೋಡಿದಾಗ ಇದೆಲ್ಲಾನು ಪ್ರೀತಿನೇ. ಇವ್ರು ತುಂಬಾ ಜೆನ್ಯೂನ್ ಆಗಿ ನನ್ನ ಜೊತೆಗಿದ್ದಾರೆ, ನಾನು ಅಷ್ಟೇ ಜೆನ್ಯೂನ್ ಆಗಿ ಇವ್ರ ಜೊತೆಗಿದ್ದೀನಿ. ನಮ್ಮಿಬ್ಬರ ಪ್ರೀತಿ ಪ್ರೇಮ ಏನಿದೆ ಇದೆಲ್ಲ ಡೆಸ್ಟಿನೇಷನ್. ಸೊ ಯಾವ್ದೇ ಕಾರಣಕ್ಕೂ ನಾವು ಕಾಟಾಚಾರಕ್ಕೆ ಸೇರಿಲ್ಲ, ಕಾಟಾಚಾರಕ್ಕೆ ಬಂದಿಲ್ಲ ಪ್ರೀತಿನಲ್ಲಿ. ಸೊ ಇದೊಂದು ಋಣಾನುಬಂಧದ ಸಂಬಂಧ ಅನ್ನೋದು ಇವ್ರಿಗೆ ಅರ್ಥ ಆಗಿದೆ. ಸೊ ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವ್ರಿಗೆ ತುಂಬಾ ಪ್ರೌಡ್ ಫೀಲ್ ಆಗತ್ತೆ, ಹೆಮ್ಮೆ ಆಗತ್ತೆ. ಸೊ ನನ್ನ ವ್ಯಕ್ತಿ ಎಷ್ಟು ಇನ್ನೋಸೆಂಟ್, ಎಷ್ಟು ಕೈಂಡ್. ನೀವು ಎಂತ ಶತ್ರುಗಳು ನಿಮ್ ಜೊತೆಗೆ ಬಂದು ಮಾತಾಡಿದ್ರು ಕೂಡ ಅವ್ರ ಇಂಟೆನ್ಷನ್ ಬದಲಾಗತ್ತೆ. ನೀವು ಆ ತರ ವ್ಯಕ್ತಿ ಇದ್ದೀರಾ. ಸೊ ತುಂಬಾ ಸತಿ ನಿಮ್ಗೆ ಅನ್ಸಿದೆ, ನಿಮ್ ಮಾತಾಡ್ಬೇಕಾದ್ರೆ ನಿಮ್ಮನ್ನ ತುಂಬಾ ಜನ ಗಮನಿಸ್ತಿರ್ತಾರೆ, ಅಬ್ಸರ್ವಿಂಗ್ ಪವರ್ ತುಂಬಾ ಇದೆ, ನಿಮ್ಮನ್ನ ನೋಡಿದಾಗ ನೋಡ್ತಾನೆ ಇರ್ಬೇಕು ಅಂತ ಫೀಲ್ ಆಗುತ್ತೆ. ಸೊ ಇದೆಲ್ಲಾನು ನಿಮ್ಮ ಆರಾ ಹಂಗಿದೆ. ಸೊ ಇದೆಲ್ಲಾನು ನೋಡಿದಾಗ ನಿಮ್ ವ್ಯಕ್ತಿಗೂ ಕೂಡ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನನ್ನ ವ್ಯಕ್ತಿ ಹತ್ರ ಯಾವುದೋ ಒಂದು ಇಂಟೆನ್ಷನ್ ಇಟ್ಕೊಂಡು ಹೋಗಿ ಮಾತಾಡ್ಬೇಕು ಅಂತ ಕುತ್ಕೊಂಡಿದ್ದಾಗ ನನ್ನ ಇಂಟೆನ್ಷನ್ ಮರ್ತೋಗುತ್ತೆ. ಅಷ್ಟು ನನ್ನ ವ್ಯಕ್ತಿ ಕೈಂಡ್, ತುಂಬಾ ಇನ್ನೋಸೆಂಟ್. ನೀವು ಎಷ್ಟು ಗಟ್ಟಿ ಇದ್ದೀರಾ, ಎಷ್ಟು ಸ್ಟ್ರಾಂಗ್ ಇದ್ದೀರಾ ಅನ್ನೋದು ಬೇರೆ. ನಿಮ್ದಂತೂ ಒಂದು ಇನ್ನೋಸೆನ್ಸ್ ಇದೆ. ದಟ್ ಇನ್ನೋಸೆನ್ಸ್ ಮೇಕ್ಸ್ ದೆಮ್ ಫಾಲ್ ಎವ್ರಿ ಡೇ. ಓಕೆ, ಬಟ್ ವರ್ಲ್ಡ್ ಇರೋದ್ರಿಂದ ಅವರ ಇಡೀ ಪ್ರಪಂಚನೇ ನೀವಾಗಿದ್ದೀರಾ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಎವ್ರಿಥಿಂಗ್ ಫ್ರಮ್ ದಿಸ್ ಪರ್ಸನ್. ನೀವೇನೆಲ್ಲ ಆಸೆ ಪಡ್ತಾ ಇದ್ರ, ಮ್ಯಾರೇಜ್, ಲವ್, ಫುಲ್ಫಿಲ್ಮೆಂಟ್, ನಿಮ್ಮ ಡ್ರೀಮ್ಸ್ ಎಲ್ಲಾನು ಇವರಿಂದ ಶಾಶ್ವತವಾಗಿ ಅದು ನಿಮಗೆ ಸಿಗತ್ತೆ. ಸೊ ಡೆಫಿನೆಟ್ ಆಗಿ ನೀವು ಪ್ರತಿಯೊಂದೂ ಕೊಟ್ಟಿದ್ದೀರಾ, ಒಳ್ಳೇದ್ ಮಾಡಿದಿರಾ, ಒಳ್ಳೇದಾಗಿ ಎಲ್ಲರ ಹತ್ರ ನಡ್ಕೊಂಡಿದ್ದೀರಾ. ಮುಂದೆನೂ ಕೂಡ ನಿಮ್ಗೆ ಅಷ್ಟೇ ಒಳ್ಳೇದಾಗುತ್ತೆ ಜೀವನದಲ್ಲಿ ಅನ್ನೋದು ನನಗೆ ಕಾರ್ಡ್ಸ್ ಅಲ್ಲಿ ಬರ್ತಾ ಇರುವಂತದ್ದು. ಬಟ್ ನೈಟ್ ಆಫ್ ಪೆಂಟಿಕಲ್ಸ್ ಇದೆ, 6 ಆಫ್ ಸೋರ್ಡ್ಸ್ ಇದೆ, 9 ಆಫ್ ಸೋರ್ಡ್ಸ್ ಇದೆ. ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಡ್ರೈನ್ಡ್. ತುಂಬಾ ಟಯರ್ಡ್ ಆಗ್ತಿದ್ದಾರೆ ನಿಮ್ ಬಗ್ಗೆ ಯೋಚನೆ ಮಾಡಿದಾಗ. ಯಾಕಂತಂದ್ರೆ ಸಮ್ಟೈಮ್ಸ್ ನೀವು ಅವ್ರಿಗೆ ಗೊತ್ತಿಲ್ಲ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನ ಅಂತ. ಯಾಕಂತಂದ್ರೆ ಇವ್ರು ಆತರ ವ್ಯಕ್ತಿ ಅಲ್ವೇ ಅಲ್ಲ. ಲೈಕ್ ಒಬ್ರ ಬಗ್ಗೆನೇ ಥಿಂಕ್ ಮಾಡ್ತಿರೋದು, ಒಬ್ರ ಬಗ್ಗೆನೇ ಯೋಚನೆ ಮಾಡ್ತಿರೋದು, ಇದೆಲ್ಲ ಅವ್ರು ಮಾಡಿ ಅಭ್ಯಾಸನೇ ಇರಲ್ಲ. ಬಟ್ ಅವ್ರಿಗೆ ಅನಿಸ್ತಾ ಇದೆ, ನಾನು ಪ್ರೀತಿ ಮಾಡುವಾಗ, ಪ್ರೀತಿ ಮಾಡ್ತಿದ್ದಾಗ ಈ ಒಂದು ಲವ್ ಲೈಫ್ ಜರ್ನಿಯಲ್ಲಿ ನಾನು ಎಷ್ಟು ಬದಲಾಗಿದ್ದೀನಿ, ನಾನು ಎಷ್ಟು ಸರಳತೆಯಲ್ಲಿದ್ದೀನಿ. ಅಂದ್ರೆ ದಿಸ್ ಪರ್ಸನ್ ಸಮ್ವೇರ್ ಶೋ ಆಫ್ ಇರ್ಬೋದು, ಬಟ್ ನಿಮ್ ಜೊತೆಗೆ ಅವ್ರು ಬೆರ್ತಾಗ ತುಂಬಾ ಸಿಂಪಲ್ ಆಗಿದ್ದಾರೆ. ಸಿಂಪ್ಲಿಸಿಟಿ ತುಂಬಾನೇ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ. ತುಂಬಾ ಖುಷಿಯಾಗಿದ್ದಾರೆ ನಿಮ್ ಸಂಬಂಧದಲ್ಲಿ. ಬಟ್ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ಅಷ್ಟೇ ಪ್ರೀತಿಸ್ತಾರೆ, ಅಷ್ಟೇ ಗೌರವಿಸ್ತಾರೆ. ಮೇ ಬಿ ಆ ಒಂದು ವ್ಯಕ್ತಿ ನಿಮ್ಮ ಹತ್ರ ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ಲವ್ ಮಾಡ್ತಾ ಇದ್ದೀನಿ, ಕೇರ್ ಮಾಡ್ತಾ ಇದ್ದೀನಿ ಅಂತ ಎಕ್ಸ್ಪ್ರೆಸ್ ಮಾಡಲ್ಲ. ಬಟ್ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ವೆರಿ ಸ್ಮಾರ್ಟ್ಲಿ, ವೆರಿ ಬ್ರೇವ್ಲಿ, ವೆರಿ ಡೀಪ್ಲಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.